ಅವಳಿಲ್ಲೆಲ್ಲ ಹೋಗಿರ್ತಾಳ, ಟೆನ್ಷನ್ ತಗೋಬೇಡ. ಲೇ ಅವಳು ಎಲ್ಲೋ ಹೋಗಿರ್ತಾಳೆ ಅಂತಲ್ವೋ, ಹೋಗ್ಬೇಕಾದ್ರೆ ಕನಿಷ್ಠ ಹೇಳಿ ಹೋಗ್ಬೇಕಲ್ಲ. ಅವಳಿಗೇನಾದ್ರು ಆದರೆ ಲೇ ಹಾಗಲ್ವೋ, ನನ್ನ ಹತ್ರ ಕಾಲಲ್ಲಿ ಮಾತಾಡ್ಬೇಕಂದ್ರೆ ಪ್ರಾಬ್ಲಮ್ ಅಲ್ವಾ? ನನ್ನ ಮುಖಕ್ಕೆ ಒಂದು ಮೆಸೇಜ್ ಹಾಕ್ಬಿಟ್ಟು ಹೋಗ್ಬೋದಲ್ವಾ? ಅಷ್ಟೊಂದು ಜಿದ್ದ. ಕೂಲಾಗೋ ವಿಶ್ವ. ಹೆಂಗೆ ಕೂಲಾಗಿರೋ ಅಂತೀಯೋ? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ನನ್ಗೆ ಒಳಗಡೆ ಹೆಂಗಿರುತ್ತೆ ಗೊತ್ತಾ? ಬಾಲ ಬರ್ತಾಳೋ. ಏನಾಯ್ತಣ್ಣ? ಅಸಲಿಗೇನು ಅನ್ಕೊಂಡಿದ್ದೆ ನಿನ್ನ ಬಗ್ಗೆ ನೀನು? ಯಾರಿಗೂ ಹೇಳ್ದೆ ನಿನ್ಗೆ ಇಷ್ಟ ಬಂದಾಗ ಹೋಗ್ಬಿಡೋದೇನಾ? ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾ? ಈ ಕಡೆ ಇರೋರು ಮನುಷ್ಯರಲ್ವಾ? ಅರೆ ನಿನ್ಗೇನಾಯ್ತು ಏನೋ ಅಂತ ಎಷ್ಟು ಟೆನ್ಷನ್ ತಗೊಂಡೆ ಗೊತ್ತಾ ಬೆಳಗ್ಗೆಯಿಂದ? ಛೇ, ನಿನಗೆ ಹೇಳಿದ್ರು ಈ ಗೋಡೆಗೆ ಹೇಳಿದ್ರು ಒಂದೇ ಗೊತ್ತಾ? ಅರೆ ಇವ್ ನನಗೋಸ್ಕರ ಇಷ್ಟೊಂದು ಮಾಡ್ತಾ ಇದ್ದಾನೆ, ಇವನ್ಗೋಸ್ಕರ ಸ್ವಲ್ಪ ಬದಲಾಗೋಣ ಅಂದ್ರೂ ಇಲ್ಲ. ಯಾವಾಗ್ಲೂ ಹಾಗಿರೋ ಚಿಕ್ಕ ಜಗಳಕ್ಕೆ ದಿನಾ ನನ್ನ ಕೊಲ್ತಾ ಇದೀಯಾ. ಅನ್ಬಾರ್ದು ಟಾರ್ಚರ್ ಮಾಡ್ತಾ ಇದೀಯಾ. ನೋಡ್ದ್ಯಾ ಈಗಲೂ ಇಷ್ಟೊಂದೆಲ್ಲ ಮಾತಾಡ್ತಿದ್ರು ನೀನು ಒಂದು ಮಾತು ಮಾತಾಡ್ತಿದ್ಯಾ? ಯಾಕೆ ನಿಂಗೆ ಅಷ್ಟೊಂದು ಕೋಪ? ಹಾ, ನೀನೇನ್ ಮಾಡಿದ್ರು ಬಿದೋಗ್ತೀನಿ ಅಂತಲ್ವಾ? ಸರಿ, ನಾನು ಇನ್ಮೇಲೆ ಮಾತಾಡಿದ್ರೆ ನೋಡು, ಗೊತ್ತಾಗುತ್ತೆ ನಿಂಗೆ ನನ್ನ ನೋವೇನಂತ. ನೋಡ್ತಾ ಇರು, ನಿಮ್ಮಪ್ಪ ಬಂದು ಹೇಳಿದ್ರು ನಾನು ಮಾತಾಡಲ್ಲ. ಅಳಿ ಅಂದ್ರೆ ಸುಂದ್ರಿ ಆಫೀಸಿಗೆ ರೀಚ್ ಆದ್ಲಾ? ಬಂದ್ಲು ಮಾವ. ಅದೇ ಫೋನ್ ಏನೋ ಪ್ರಾಬ್ಲಮ್ ಆಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ಲು, ಅದಕ್ಕೆ ತಿಳ್ಕೊಳ್ಳೋಣ ಅಂತ ನಿಮಗೆ ಫೋನ್ ಮಾಡಿದೆ. ಬಾಲ ನಿಮ್ಮ ಹತ್ರಕ್ಕೆ ಬಂದ್ಲ ಮಾವ? ಹೌದು ಕಣಪ್ಪ. ಯಾಕೆ ಮಾವ? ಬಾಲ ಈಗಷ್ಟೇ ಮನೆಗೆ ಬಂದು ನನ್ನ ಸರ್ಜರಿಗೆ ಬೇಕಾದ ಅಮೌಂಟ್ ಅಷ್ಟು ಚೆಕ್ ಕೊಟ್ಲು. ಅಮ್ಮ, ಬಾಲ, ಅಮ್ಮ, ಅಮ್ಮ. ಏನೇ ಇದು ಸಡನ್ ಸರ್ಪ್ರೈಸ್? ಯಾಕೆ ನನ್ ಮನೆಗ್ ನಾನ್ ಬರ್ಬಾರ್ದಾ? ಛೆ ಹಾಗೇನಿಲ್ಲ. ಅಳಿಯಂದ್ರಲ್ಲಿ ವಿಶ್ವ ರಾತ್ರಿ ಎಲ್ಲ ಕೆಲ್ಸ ಮಾಡಿ ಲೇಟ್ ಆಗಿ ಮಲ್ಕೊಂಡ, ಅದಕ್ಕೆ ಬೆಳಗ್ಗೆ ಡಿಸ್ಟರ್ಬ್ ಮಾಡಕ್ ಇಷ್ಟ ಅಲ್ದೆ ನಾನೇ ಬಂದ್ಬಿಟ್ಟೆ. ಒಳ್ಳೇದಾಯ್ತು. ಅಳಿಯಂದ್ರೂ ಕರ್ಕೊಂಬರ್ಬೋದಾಗಿತ್ತಲ್ವಮ್ಮ? ಇವಾಗ ಏನಪ್ಪಾ, ಈಗ ನಾನ್ ಹೋಗಿ ನನ್ ಗಂಡನ್ ಜೊತೆನೆ ಬರ್ಲಾ? ಹಾಗಲ್ವೇ ಹುಚ್ಚು ಹುಡುಗಿ, ಒಬ್ಳೆ ಬಂದಿದ್ಯಲ್ವಾ ಅಂತ. ಇಲ್ ನೋಡು, ಇದನ್ ಕೊಟ್ಟು ಹೋಗೋಣ ಅಂತ ಬಂದೆ. ಏನೇ ಇದು? ನೋಡು ಅಪ್ಪ, ನೀವು ನೋಡಿ. ಇಷ್ಟು ದುಡ್ಡು ಎಲ್ಲಿಂದ? ನೀನೇ ಅಂದೆ ಅಲ್ಲ ಅಪ್ಪನ್ ಸರ್ಜರಿಗೆ ಮನೆ ಮಾರ್ಬೇಕಂತ. ಇನ್ಮೇಲೆ ಅವಶ್ಯಕತೆನೇ ಇಲ್ಲ ಅಮ್ಮ. ನಿಮ್ಮ ಬಾಲತ್ರಿಪುರ ಸುಂದರಿ ಹೋಮ್ ಮೇಕರ್ ಜೊತೆಗೆ ಈಗ ವರ್ಕಿಂಗ್ ವುಮೆನ್ ಕೂಡ. ಲೋನ್ ತಗೊಂಡೆ, ಪ್ರತಿ ತಿಂಗಳು ಹ್ಯಾಪಿಯಾಗಿ EMI ಕಟ್ಕೋತೀನಿ. ಓಯ್, ಇನ್ಮೇಲೆ ಯಾವಾಗ್ಲೂ ಹೋದ್ರೆ ಹೋಗ್ಲಿ ಬಿಡು ಮನೆ ಅನ್ಬೇಡ. ಎಷ್ಟೋ ಆಸೆಯಿಂದ ಕಟ್ಕೊಂಡಿದೀವಮ್ಮ ಈ ಮನೆ. ಥ್ಯಾಂಕ್ಸ್ ಬಂಗಾರಿ. ನಾನು ನಿನ್ ಮಗಳಪ್ಪ, ನನ್ಗ್ಯಾಕ್ ಥ್ಯಾಂಕ್ಸ್? ಅಮ್ಮ ಹ್ಯಾಪಿನಾ? ಹಸಿವಾಗ್ತಿದೆ. 2 ನಿಮಿಷದಲ್ಲಿ ರೆಡಿ ಮಾಡ್ತೀನಿ.
ಯಾವತ್ತೂ ತಿನ್ಸಮ್ಮ. ಸರಿ ತಿನ್ನು. ಈಗ ಹೇಳು, ನಿನ್ ಡೌಟ್ಸ್ಗೆಲ್ಲ ಆನ್ಸರ್ ಸಿಕ್ತಾ? ಅದ್ಯಾವ್ದಮ್ಮ? ಅದೇ ಮದ್ವೆಗೆಂತ ರೆಡಿಯಾಗಿದ್ದಾಗ ನನ್ನ ಹತ್ರ ಕೇಳಿದ್ಯಲ್ಲ, ಅದೇ. ಆಲ್ಮೋಸ್ಟ್ ಸಿಕ್ಕಂಗೆ. ಪರವಾಗಿಲ್ವೇ, ಗೋರಂಟಿ ಕೆಂಪಗ್ ಬರ್ದೇ ಇದ್ರು ಒಳ್ಳೆ ಗಂಡ ಸಿಕ್ಕಿದಾನೆ. ವಿಶ್ವ ನನ್ನ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ರೆಸ್ಟ್ರಿಕ್ಟ್ ಮಾಡಿಲ್ಲಮ್ಮ. ಅಪ್ಪ ಹೇಳ್ದಂಗೆ ನಾನು ನನ್ನಂಗೆ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ವಿಶ್ವ ನನ್ ಕಂಫರ್ಟ್ಗೋಸ್ಕರ ಅವನ್ ಕಂಫರ್ಟ್ ಕೂಡ ಬಿಟ್ಕೊಡ್ತಾನೆ. ಈ ಸಚ್ ಎ ಬ್ಯೂಟಿಫುಲ್ ಸೋಲ್ ಅಮ್ಮ. ಮತ್ತೆ ಬೇರೇನ್ ಸಮಾಚಾರ? ಅಜ್ಜಿನೇ ಸ್ವಲ್ಪ ನಿನ್ನಂಗ್ ತೊಂದ್ರೆ ಕೊಡ್ತಿರ್ತಾರೆ. ಏಯ್, ಸಾರಿ. ದೊಡ್ಡೋರು ನಮ್ಮೊಳ್ಳೇದಕ್ಕೆ ಹೇಳೋದು, ಅದನ್ನೆಲ್ಲ ಕೇಳ್ಬೇಕು ಕಣೆ. ಇಲ್ಲಿನವರೆಗೂ ನನ್ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ಗಿಂತ ಚೆನ್ನಾಗ್ ನೋಡ್ಕೋತಿದ್ದಾನೆ. ಓ, ನನ್ ಗಂಡನ್ಗಿಂತ ಚೆನ್ನಾಗ್ ನೋಡ್ಕೊಳ್ತಾರಾ? ಮತ್ತೆ ಬಾಲ ಹಂಗೆ ಸೆಟ್ ಮಾಡ್ತಾಳೆ. ನೋಡು ಬಾಲ, ನಮ್ಗೋಸ್ಕರ ಎಲ್ಲ ಮಾಡ್ತಾರೆ ಅಂತ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು ಕಣೆ. ಒಂದ್ ಪಾಯಿಂಟ್ ಆದ್ಮೇಲೆ ಎಂತ ರಬ್ಬರ್ ಬ್ಯಾಂಡ್ ಆದ್ರೂ ತಡ್ಕೊಳಕ್ಕಾಗ್ದೆ ತುಂಡ ಆಗೋದೆ. ಏನೇ ಅರ್ಥ ಆಗ್ತಿದ್ಯಾ? ಇದ್ ತಿನ್ನು. ಸಾಕಮ್ಮ. ನೀರ್ ಕುಡಿ. ದೃಷ್ಟಿ ತೆಗಿತೀನಿ. ಬಾ. ಅಪ್ಪ, ನನ್ ಫೋನ್ ಏನೋ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಮೈಂಡ್ ಸ್ಪೇಸ್ ವರ್ಗೂ ಆಟೋ ಬುಕ್ ಮಾಡ್ತೀಯಾ? ಆಫೀಸ್ ಟೈಮ್ ಆಯ್ತು. ಅಳಿಯಂದ್ರು ತುಂಬಾ ಒಳ್ಳೆಯವರಮ್ಮ, ಮಾತಾಡಕ್ಕೆ ತುಂಬಾ ಟೈಮ್ ತಗೋಬೇಡ. ಮಾತಾಡ್ತೀನಪ್ಪ. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಸುಂದ್ರಿ ನಿಮ್ ಜೊತೆ ತುಂಬಾ ಹ್ಯಾಪಿ ಆಗಿದ್ದಾಳೆ. ಮತ್ತೆ ನಿಮ್ಗೊಂದು ಗುಡ್ ನ್ಯೂಸ್, ಸುಂದ್ರಿ ನಿಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಲು. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಹಾ ಹಾ ಹೌದಾ? ಮಾತಾಡಕ್ಕಂತ ಬಂದ್ಲಾ? ಓಕೆ ಥ್ಯಾಂಕ್ಸ್ ಮಾವ, ಇಡ್ತೀನಿ. ಅಳಿಯಂದ್ರೆ ಮಾವ, ಇನ್ನೆರಡು ದಿನದಲ್ಲಿ ಆಷಾಢ ಶುರು ಆಗುತ್ತೆ. ಸೊ ಆ ಟೈಮ್ಗೂ ಮೊದಲು ಸುಂದ್ರಿ ನಮ್ಮ ಮನೆಗೆ ಬಿಟ್ಬಿಡಿ. ಓ, ನಾಳಿದ್ದ ಮಾವ? ಹೌದಪ್ಪ. ಸರಿ ಮಾವ. ಲೇ ವಿಶ್ವ, ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಾಗಿತ್ತಲ್ವೋ? ದರಿದ್ರದೋನೋ ನೀನು. ಥೂ. ಹಾಯ್. ಏ ಹಾಯ್. ಏನ್ ಅಲ್ಲೇನ್ ನೋಡ್ತಿದ್ದೀರಾ? ಏನಲ್ಲ. ಅಂದ್ರೆ ಬೆಳಗ್ಗೆ ಆಗಿದ್ದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಅಲ್ಲ. ಅಂದ್ರೆ ನಾನು ವಿಶ್ವಾನ ತಾಳ್ಮೆ ಕಳ್ಕೊಂಡ್ರನ್ನ ತುಂಬಾ ಸಲ ನೋಡಿದ್ದೀನಿ. ಐ ಥಿಂಕ್ ಬೇಸಿಕಲಿ ಅವನು ಹಾಗೆ ಇರೋದು. ಆ್ಯಂಡ್ ನಾನು ವಿಶ್ವಾಗೆ ತುಂಬ ಸಲ ಅಡ್ವೈಸ್ ಕೂಡ ಮಾಡಿದ್ದೀನಿ, ನಂತರ ಕೂಲಾಗಿರು ಅಂತ. ಕೇಳಿದ್ರೆ ಅಲ್ವಾ, ಅಸಲಿಗೆ ಬೆಳಿಗ್ಗೆ ಹಾಗೆ ನಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಐ ಫೆಲ್ಟ್ ರಿಯಲಿ ಬ್ಯಾಡ್ ಆ್ಯಂಡ್ ಐ ನೋ ಹೌ ಯು ಆರ್ ಫೀಲಿಂಗ್. ಹೌದಾ? ಹೇಳು. ಹೌ ಡು ಯು ನೋ? ಏನು? ಅದೇ ಹೇಳ್ದೆ ಅಲ್ವಾ, ಯು ನೋ ಹೌ ಐ ಫೀಲ್ ಅಂತ. ಹೌ ಡು ಯು ನೋ? ಅಂದರೆ ನಾರ್ಮಲ್ ಆಗಿ. ನಾರ್ಮಲ್ ಆಗೇ ನೀನ್ ನನ್ ಫೀಲಿಂಗ್ ಹೇಗೆ ಹೇಳ್ತೀಯಾ? ನೀನೇನಾದ್ರೂ ವಿಶ್ವ ವೈಫಾ? ಅಂದರೆ ಜನರಲ್ ಆಗಿ ಹೇಳಿದೆ. ನೋಡು ಕಲ್ಯಾಣ್, ಹೇಳ್ತಿದ್ದೀನಿ ಕೇಳಿಸ್ಕೊ. ವಿಶ್ವ ಇಸ್ ಮೈ ಹಸ್ಬೆಂಡ್. ನನ್ಗೂ ನನ್ನ ಗಂಡನ್ಗೆ 1000 ಇರುತ್ತೆ. ಎಂಡ್ ಆಫ್ ದ ಡೇ ಅದು ನಮ್ಮ ಹೆಡ್ಏಕ್. ಇಟ್ ವಿಲ್ ಬಿ ಬೆಟರ್ ಇಫ್ ಯು ಡೋಂಟ್ ಇಂಟರ್ಫಿಯರ್. ಆ್ಯಂಡ್ ಎನಫ್ ಆಫ್ ಯರ್ ಕನ್ಸರ್ನ್ ಟ್ರ್ಯಾಪ್. ಆ್ಯಂಡ್ ಲಿಸನ್, ಇಫ್ ಯು ಎವರ್ ಡೇ ಟು ಟಾಕ್ ಎನಿಥಿಂಗ್ ನೆಗೆಟಿವ್ ಅಬೌಟ್ ಮೈ ಹಸ್ಬೆಂಡ್, ಯು ವಿಲ್ ಸಿ ದ ಅದರ್ ಸೈಡ್ ಆಫ್ ಮೀ.
And trust me, that's not something you want. ಅದೇ ಕೃಷ್ಣ ನಡೆದಿದ್ದು. ಮಟೇಶ್, ಸರ್ವನಾಶ ಮಾಡ್ಬಿಟ್ಟಲ್ಲ ದರಿದ್ರದವನೇ. ಮಾತಾಡಕ್ ರೆಡಿ ಆಗಿದ್ದ ಹುಡುಗಿನ ಜೀವನ ಪೂರ್ತಿ ಮಾತಾಡ್ದಂಗೆ ಮಾಡ್ಕೊಂಡೆ. ಲೇ ಹಾಗೆ ಹೇಳ್ಬೇಡ್ಬೋ. ಅವಳು ಮೊದಲೇ ಆಷಾಢಕ್ಕೆ ಮನೆಗೆ ಹೋಗ್ತಾಳಂದ್ರೆ ನನಗೊಂಥರ ಇದೆ. ಹಸುವೆ ಇಲ್ಲ ಅಂದ್ಮೇಲೆ ಕೈ ಹಿಡ್ಕೊಂಡು ಏನು ಲಾಭ? ಹಸ್ವಿರೋದಕ್ಕೆ ನಾವು ಕೈ ಹಿಡ್ಕೊಂಡಿರೋದು. ಇದಕ್ಕೆ ನಿನ್ನ ಲೈಫ್ ಹಿಂಗೆ ಆಗಿರೋದು. ಯಾವಾಗಲೂ ನಾನು ಸಿಂಕಲ್ಲೇ ಇರ್ತೀಯ. ಇಲ್ಲಾಗಿರೋದೇನು ನಿಂಗೆ ಈ ಟೈಮಲ್ಲಿ ಕರೆಕ್ಷನ್ ಬೇಕಾ? ಕರೆಕ್ಷನು ನಿಂಗೆ ಯಾರೂ ಸರಿಯಾಗಿ ಕೊಟ್ಟು ಬುದ್ಧಿ ಹೇಳಿಲ್ಲ ನೋಡು. ಅದಕ್ಕೆ ಈಗ ಏನು ಮಾಡಬೇಕು ಕೃಷ್ಣ? ನನ್ನನ್ನೇನು ಕೃಷ್ಣ ಪರಮಾತ್ಮ ಅನ್ಕೊಂಡಿದ್ಯಾ? ಆಗಿದಾಯ್ತು. ಕೃಷ್ಣ ಅವನು ಏನೋ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಹೇಗೋ ನಾಳೆ ಬೆಳಗ್ಗೆ ಅವಳು ಮನೆಗೆ ಹೋಗ್ತಾಳೆ. ಆಫೀಸಲ್ಲಿ ಮಾತಾಡೋಣಂದ್ರೆ ಅವಳು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾಳೆ. ಇವಾಗ ಹೇಗೆ? ಏನೋ ಏನಾಯ್ತು? ಯಾಕೆ ತಿರ್ಗಾಡ್ತಿದ್ಯಾ? ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು ಅಜ್ಜಿ, ಬಿಟ್ಬಿಡು. ಹೇಳಿದ್ರಲ್ವಾ ಅರ್ಥ ಆಗೋದಕ್ಕೆ. ಹೇಳ್ ನೋಡು. ಅವ್ರೊಂದ್ ವೇಳೆ ನಮ್ಮ ಮಾತಿ ಕೇಳಿಲ್ಲ ಅಂದ್ರೆ? ಕಾಳು ಕೈ ಕಟ್ಟಾಕಿ ಅವಾಗ ಹೇಳು. ಅರ್ಥ ಆಗತ್ತೋ ಇಲ್ವೋ ನೋಡೋಣ. ಅಜ್ಜಿ ಇವನ್ಗೆಲ್ಲ ತಾತನ್ ಬುದ್ಧಿನೇ. ಬಾಲ ನನ್ನ ಹೆಂಡ್ತಿ. ನನ್ ಮಗನೇ. ಬಲ 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 ಪ್ಲೀಸ್ ಬಲ. ತಪ್ಪಾಗೋಯ್ತೆ. ನಂಗೆ ಲೈಫಲ್ಲಿ ಪ್ರತಿಯೊಂದು ಹೀಗೆ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ. ಆದರೆ ನೀನ್ ಮಾತ್ರ ನನ್ನ ಹತ್ರ ಮಾತಾಡು. ನಿನ್ ಸೈಲೆನ್ಸ್ ನಾನು ತಡ್ಕೊಳಕ್ಕಾಗಲ್ಲ. ಬೇಕಾದ್ರೆ 2 ಹೊಡಿ, ಆದರೆ ಹಳೆ ಪುಷ್ಪಕ ವಿಮಾನ ಸಿನಿಮಾ ನನಗೆ ತೋರಿಸ್ಬೇಡ. ನಿನ್ನ ಅಸಲಿಗಿರೋದು ಇದೊಂದೇ ನೈಟು. ನಾಳೆಯಿಂದ ನೀನು ಭೇಟಿಯಾಗದೆ ಮಾತಾಡದೆ ನಾನು ಇರೋಕ್ಕಾಗೋದಿಲ್ಲ. ಪ್ಲೀಸ್ ಕಣೆ ನನ್ನ ಹತ್ರ ಮಾತಾಡೆ. ಬೇಕಾದ್ರೆ ನೀನು ಕಾಲು ಹಿಡ್ಕೊಳ್ತೀನಿ, ಆದರೆ ನನ್ನ ಹತ್ರ ಮಾತಾಡು ಸುಂದರಿ. ಹುಚ್ಚ. ನನ್ನ ಹೆಂಡತಿ ನನ್ನ ಹತ್ರ ಮಾತಾಡಿದ್ದಾಳೆ. ಅಜ್ಜಿ, ನನ್ನ ಹೆಂಡತಿ ನನ್ನ ಹತ್ರ ಮಾತಾಡಿದ್ಲು. ನನ್ನ ಹೆಂಡತಿ ನನ್ನ ಹತ್ರ ಮಾತಾಡಿದ್ಲು. ನನ್ನ ಹೆಂಡತಿ ಮಾತಾಡಿದ್ಲು. ನನ್ನ ಹತ್ರ ಮಾತಾಡಿದ್ರೆ ಇಷ್ಟೊಂದು ಚೆನ್ನಾಗಿರುತ್ತಾ? ನನಗೆ ಈಗಲೇ ಅರ್ಥ ಆಯ್ತು. ಹೌದಾ? ಯಾಕೆ ನನ್ನ ಹತ್ರ ಇಷ್ಟೊಂದು ದಿನ ಮಾತಾಡದೆ ನಾನು ಅಳಿಸ್ದೆ? ನೀನ್ ಹೇಳು. ನಾನ್ ಕೂಡ ನಿನ್ನ ಹತ್ರ ನನ್ನ ಎಕ್ಸ್ ಬಗ್ಗೆ ಹೇಳ್ದೆ. ನನ್ನ ಎಕ್ಸ್ ಮೇಲೆ ಇರೋ ಕೋಪದಿಂದ ನಿನ್ನ ಮದುವೆ ಮಾಡ್ಕೊಂಡಿದ್ದೀನಂದ್ರೆ ನಿನ್ಗೆ ಹೇಗಿರುತ್ತೆ? ಹಾಗೇ ಇರುತ್ತೆ, ಆದ್ರೆ ನಿನ್ನಷ್ಟಲ್ಲ. ವಿಶ್ವ
ನಂಗ್ ನಿನ್ ಮೇಲೆ ಕೋಪ ಏನಿಲ್ವೋ, ಆದ್ರೆ ಇಷ್ಟು ಟೈಮ್ ಯಾಕಾಯ್ತೋ ಗೊತ್ತಾ? ನನಗ್ ನೀನ್ ಪೂರ್ತಿಯಾಗಿ ಬೇಕನ್ನಿಸ್ತು ಕಣೋ. ಹೇಳು, ತಪ್ಪಾ? ನಿನ್ ಎಕ್ಸ್ ಮೇಲೆ ಇರೋ ಎಮೋಷನ್ ನನ್ ಮೇಲೆ ಫೀಲಿಂಗ್ನ ಡಿಸೈಡ್ ಮಾಡಬಾರ್ದು. ಅದಕ್ಕೆ ಇದೆಲ್ಲ. ಸುಂದ್ರಿ, ನನಗೆ ತುಂಬ ಮುಖ್ಯವಾದ ವ್ಯಕ್ತಿ ಒಂದು ಮಾತು ಹೇಳಿದ್ರು. ನಮ್ಮ ಲೈಫಲ್ಲಿ ಪ್ರತಿಯೊಂದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಡೆಯೋದಿಲ್ಲ, ಆದರೆ ನಡೆಯೋ ಪ್ರತಿಯೊಂದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬಹುದು. ನಾನು ಏನು ಬದಲಾಯಿಸದೆ ನಡೆದಿರೋಂಥ ಅದ್ಭುತ ನೀನು. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ನಿನ್ನ ಹೆಚ್ಚಾಗಿ ಪ್ರೀತಿ ಮಾಡದೇ ಇರ್ಬೋದು, ನಿಮ್ಮಮ್ಮ ಅಪ್ಪ ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರ್ಬೋದು, ನೀನು ಬರ್ಕೊಂಡಿರೋಂಥ ಡ್ರೀಮ್ ಹಸ್ಬೆಂಡ್ ಲಿಸ್ಟಲ್ಲಿ ನಾನು ಫಿಟ್ ಆಗದೆ ಇರ್ಬೋದು. ಅದ್ರ ಒಂದನ್ನು ಮಾತ್ರ ಖಂಡಿತ ಹೇಳ್ಬೋದು, ನಮ್ಮ ಲೈಫಲ್ಲಿ ಏನೇ ಸಿಚುಯೇಷನ್ ಬಂದರು ಹೀಗೆ ನಿನ್ನ ಕೈ ಇಟ್ಕೊಂಡು ನಿನ್ನ ಪಕ್ಕದಲ್ಲಿದ್ದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಬಿಕಾಸ್ ಐ ವಾಂಟೆಡ್ ಟು ಸಿ ದ ಬೆಸ್ಟ್ ಲೈಫ್ till our last breath. ನಿನ್ನ ತುಂಬಾ ಹಿಂಸೆ ಮಾಡ್ಬಿಟ್ಟಲ್ಲ ವಿಶ್ವ. ಐ ಆಮ್ ಸಾರಿ ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ಸಾರಿ, ಬೆಳಗ್ಗೆ ನಾನೇ ಓವರಾಗಿ ಮಾತಾಡಿದೆ, ಆದರೆ ಥ್ಯಾಂಕ್ ಯು. ನನಗೆ ಈ ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತು. ಹಾಗಾದ್ರೆ ಈ ಸೈಲೆಂಟ್ ಟ್ರೀಟ್ಮೆಂಟ್ ನಿಂಗೆ ಇಷ್ಟ ಆಯ್ತಾ? ಬೇಡಮ್ಮ, ಮತ್ತೆ ನನ್ನ ಕೈಲಾಗಲ್ಲ. ಸರಿ. ಯಾವುದೇ ಹುಡುಗಿ ಆಗಿರ್ಲಿ, ಅವಳು ಎಕ್ಸ್ಪೆಕ್ಟ್ ಮಾಡೋ ಎಲ್ಲಾ ಕ್ವಾಲಿಟೀಸ್ ಇರೋ ಹುಡುಗ ಖಂಡಿತ ಸಿಗಲ್ಲ. ಸಿಕ್ಕರು ಪರಿಸ್ಥಿತಿ ಅದನ್ನ ಬದಲಾಯಿಸ್ತಾನೆ ಇರತ್ತೆ. ನನ್ನವನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅನ್ಕೊಳ್ಳೋ ಬದಲು ಅವ್ರನ್ನ ಅವ್ರಂಗೆ ಅಕ್ಸೆಪ್ಟ್ ಮಾಡಿ ಚಿಕ್ಕ ಚಿಕ್ಕ ಕಾಂಪ್ರಮೈಸಸ್ ಅವ್ರಿಗೋಸ್ಕರ ಮಾಡ್ತಿದ್ರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಚಿಕ್ಕ ವಯಸ್ಸಿಂದ ನನ್ನ ಬಗ್ಗೆ ಈ ಡೈರಿಯಲ್ಲಿ ತುಂಬಾ ವಿಷಯ ಹೇಳ್ಕೊಂಡಿದ್ದೀನಿ. ಈ ಡೈರಿ ಹತ್ರ ವಸ್ತುಗಳ ಹತ್ರ ಹೇಳೋದ್ ಬಿಟ್ಟು ಒಂದ್ಸಲ ನಮ್ಗಿಷ್ಟ ಆದವನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ರೆ ಮನಸ್ಸು ತುಂಬಾ ತೃಪ್ತಿಯಾಗಿರತ್ತೆ. ಅದನ್ನ ವಿಶ್ವ ಪ್ರೂವ್ ಮಾಡಿ ತೋರಿಸಿದಾನೆ. ಬಾಲ ಏನು ತಪ್ಪು ಮಾಡ್ತಾ ಇಲ್ಲ ಅಜ್ಜಿ, ಕೆಲಸ ಮಾಡ್ತಿದ್ದಾಳೆ. ಯಾರ ಮೇಲೂ ಡಿಪೆಂಡ್ ಆಗದೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂತ ಇದ್ದಾಳೆ. ಬಟ್ ಐ ಅಂಡರ್ಸ್ಟ್ಯಾಂಡ್, ಈ ಸಿಚುವೇಶನಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ. ನಾವು ಇನ್ನೊಂದು ಕಂಪ್ನಿಯಲ್ಲಿ ಟ್ರೈ ಮಾಡೋಣ. ಸಿಂಪಲ್. ಥ್ಯಾಂಕ್ ಯು ವಿಶ್ವ. ಗುಡ್ ಬೈ ಡೈರಿ. ವಿತ್ ಲಾಟ್ಸ್ ಆಫ್ ಲವ್, ಬಾಲ ತ್ರಿಪುರ ಸುಂದರಿ, ವೈಫ್ ಆಫ್ ವಿಶ್ವ. ನನ್ಗೆ ಹಸ್ಬೆಂಡ್ ಆಗ್ಬೇಕಂದ್ರೆ ವಿಶ್ವ ತರ ಇರ್ಬೇಕು. ಅಲ್ಲ ಅಲ್ಲ, ನನ್ಗೆ ಹಸ್ಬೆಂಡ್ ಆಗ್ಬೇಕಂದ್ರೆ ವಿಶ್ವನೇ ಆಗಿರ್ಬೇಕು. ಲೋ ವಿಶ್ವ, ಲೋ ವಿಶ್ವ, ಆಷಾಢ ಆರಂಭ ಆಯ್ತು ಕಣು. ಹುಡುಗಿನ ಅವ್ರ ಮನೆಗ್ ಕಳಿಸ್ಬೇಕು. ಬಾಲ ನಾಳೆ ಕಳ್ಸೋಣ ಬಿಡಾಜಿ. ಅಯ್ಯೋ ಅಯ್ಯೋ, ತಪ್ಪು ಕಣೋ, ತೆಗೀ.